ಓ ಮೈ ಗಾಡ್ ಬೆಲ್ಲ ತೋರಿತೀರಾ ನೀವು? ಯಪ್ಪ ನಮ್ ಸಿಮ್ಮಿ ರಾತ್ರಿ ಎಲ್ಲ ಮನೆ ಒಳಗೆ ಮಲ್ಕೊಂಡ್ಬಿಟ್ಟೈತಾ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 12. ಗೈಸ್, ಇವತ್ತು ತಿಂಡಿಗೆ ತಾಳಿಪಿಟ್ಟು ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ, ತಾಳಿಪಿಟ್ಟು ಅಂದ್ರೆ ರವೆನಲ್ಲಿ ಮಾಡೋದು, ರವಾ ರೊಟ್ಟಿ ಕೈಂಡ್ ಆಫ್. ಬನ್ನಿ ಇವಾಗ ತಾಳಿಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೆಲ್ಲ ತುರ್ಕೊಳ್ಳಿ, ಕಾಯಿ ತುರ್ಕೊಳ್ಳಿ, ಒಂದು ಈರುಳ್ಳಿ ಕೊಚ್ಕೊಳ್ಳಿ, ರವಾ ಬೇಕು ಆಯ್ತಾ, ಸ್ವಲ್ಪ ಗೋಧಿ ಹಿಟ್ಟು ಆ್ಯಂಡ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟಿದ್ರೆ ಸಾಕು ಗೈಸ್. ಇಷ್ಟೆಲ್ಲ ಮಾಡಿ ಸುಸ್ತಾಯ್ತು ಅನ್ಕೊಂಡ್ರ? ಇಲ್ಲ, ಚಟ ಗೈಸ್, ಚಟ. ಟೀ ಕುಡಿಯೋದು ಚಟ. ಬನ್ನಿ ಒಂದು ರೌಂಡ್ ಟೀ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ, ಕಾಯಿ ಮತ್ತು ಬೆಲ್ಲ, ಇದ್ರ ಜೊತೆಗೆ ರವೆ, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇಷ್ಟು ಮಿಕ್ಸ್ ಹೊಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಗೈಸ್. ಹದವಾಗಿ ಕಲಿಸ್ಕೋಬೇಕು. ತುಂಬ ತೆಳುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಸ್ವಲ್ಪ ನೋಡ್ಕೊಳ್ಳಿ, ನೀರನ್ನು ನೋಡಿ ನೋಡಿ ಹಾಕ್ಕೊಳ್ಳಿ ಆಯಿತಾ. ಅಷ್ಟೇ, ವೆರಿ ಸಿಂಪಲ್. ನಾನು ಮಾಡ್ತಾ ಇರೋದು ಸ್ವೀಟ್ ತಾಳಿಪಟ್ಟು, ಅದಕ್ಕೇ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಬೆಲ್ಲ ಸ್ಕಿಪ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದು ಖಾರ ತಾಳಿಪೀಠ ಆಗುತ್ತೆ ಆಯಿತಾ. ಬನ್ನಿ ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೂ ಅಷ್ಟೇ ಮುಂಚೆನೇ ಕಾಯಿ ತುರಿದಿಟ್ಟಿದ್ದೆ, ನಿಮಗೆ ಗೊತ್ತಲ್ಲ. ಸೊ ಇವಾಗ ನಾವು ಇದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಬೇಗ ಬೇಗ. ಆಮೇಲೆ ಬಂದು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಅಮ್ಮ ಗೈಸ್, ಪೂಜೆ ಆಯಿತು. ಈಗ ಟೈಮ್ ಬಂದು 6 ಗಂಟೆ. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೆ, ನಿಮಗೆ, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ, ಪ್ರತಿಯೊಬ್ಬರಿಗೂ. ಗೈಸ್, ರವಾ ರೊಟ್ಟಿ ಮಾಡೋದು ಕಷ್ಟ ಅನ್ಕೊಬೇಡಿ. ತವಾ ಮೇಲೇ ಹೆಂಗಪ್ಪ ಕೈ ಇಡೋದು ಅಂತ ಅನ್ಕೋಬೇಡಿ. ನೋಡಿಕೊಂಡು ಕಲ್ತ್ಕೊಳ್ಳಿ ಆಯಿತಾ. ದೊಡ್ಡವ್ರು ಹೇಳ್ತಾರಲ್ಲ, ತಗ್ಗಿ ಬಗ್ಗಿ ನಡಿಬೇಕು ಅಂತ, ಹಾಗೆ ಗೈಸ್ ಸ್ವಲ್ಪ ಬಿಸಿ ನೋಡಿಕೊಂಡು ಕೈ ಆಡಿಸಿ ಅಷ್ಟೇ. ಗೈಸ್, ತುಂಬ ಕಮ್ಮಿ ಊರಿನಲ್ಲಿ ನಾವು ರವಾ ರೊಟ್ಟಿನ ಮಾಡಬೇಕು. ಸೊ ಇಲ್ಲ ಅಂದರೆ ಅದು ಕಿತ್ತು ಬಂದ್ಬಿಡುತ್ತೆ ಆ್ಯಂಡ್ ಸಮವಾಗಿ ಆಗಲ್ಲ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಬನ್ನಿ ಇವಾಗ ನನ್ನ ಗಂಡ ಬಂದ, ಅವನಿಗೆ ನೀರು ಕೊಟ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಬಂದ್ಬಿಡೋಣ. ನಿಜಕ್ಕೂ ಶ್ವೇ, ನೀವು ತುಂಬ ಗ್ರೇಟು ಅಂತೀರಾ ಗೈಸ್. ಬಟ್ಟೆ ನೆನೆಯಾಕೋಣ ಅಂತ ಬಂದೆ. ಬಟ್ಟೆ ನೆನೆಯಾಕಿ ಆಯಿತು. ಟೈಮ್ ಬಂದು 9 ಗಂಟೆ. ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಬಟ್ಟೆ ಕೆಲಸ ಮುಗೀತು ಗೈಸ್. ನಮ್ಮ ಚಿಂಟು ಪಾಕೆಟ್ ಮನಿ ನೋಡ್ಕೋತಾ ಇದ್ದಾನೆ. ಎಷ್ಟಿದೆ, ಏನು ಮಾಡ್ಬೋದು ಅದನ್ನು ತಗೊಂಡು ಹಾಲಿಡೇಸಲ್ಲಿ ಅಂತ. ಉಳಿದ್ಯಲ್ಲಪ್ಪ, ಇದನ್ನೆಲ್ಲ ಒರ್ಸಪ್ಪ. ಗಡ್ಡಿ ಇಳಿಬೇಕಾದ್ರೆ ಎಷ್ಟು ಚಂದ ಆಯಿತು ಗೈಸ್. ನನ್ನ ಗಂಡ ಬೇರೆಯವ್ರಿಗೆ ಉಪಕಾರ ಮಾಡೋದ್ರಲ್ಲಿ, ಕೊಡೋದ್ರಲ್ಲಿ ದಾನ್ ಶಿವಕರ್ಣ ಗೈಸ್. ನೋಡಿ, ಮ್ಯಾಂಗೋ ಹಣ್ಣು ತಗೋಬಾ ಅಂತ ಕಳಿಸ್ತಾ, ಗೋಡಂಬಿನೂವೆ. ನನ್ನ ಕಾರ್ ಏನೋ ಕುಯ್ಕುಯ್ ಅಂತ ಆಯಿತು ಗೈಸ್. ಅದಕ್ಕೆ ಶೋರೂಮಿಗೆ ಬಂದೆ. ಅಲ್ಲಿ ಟೀ ಬೇಕಾ ಅಂದರು. ಕೊಟ್ಬಿಡಿ ಅಂದ್ಬಿಟ್ಟು ಕುಡಿದ್ಬಿಟ್ಟೆ. ಆಮೇಲೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡೆ. ಮನೆಗೆ ಬಂದು ಹಣ್ಣೆಲ್ಲ ಜೋಡಿಸಿಟ್ಟೆ. ಕಾರ್ನ ಸ್ವಲ್ಪ ರೆಡಿ ಮಾಡಿಕೊಂಡೆ ಗೈಸ್. ನನಗೆ ಸುಳ್ಳೇಳಿ ಅಭ್ಯಾಸ ಇಲ್ಲ. ನಮ್ಮನೆ ದಿನ ಹೊಸ ಸಾರು ಮಾಡ್ತಾರೆ. ಆದರೆ ನನ್ನ ಮಗನಿಗೆ ನಾನು ಮಾಡಿರೋ ಸಾರೇ ಬೇಕು. ಅದಕ್ಕೆ ನೆನ್ನೆದು ತಂಗ್ಳ ಇಕ್ತಾ ಇದ್ದೀನಿ, ಪನ್ನೀರ್ ಕರಿ ಅಷ್ಟೇ.